ಇವತ್ತಿನ ವಿಚಾರ ಏನಂದರೆ ಏನೋ ಮುಂಗೆ ಹೇಳು. ಏನು ವಿಚಾರ ಏನಿಲ್ಲ, ಏನಾದರೂ ಹೇಳು, ಪರವಾಗಿಲ್ಲ. ನೀನೇನು ವಿಚಾರ ಮಾತಾಡ್ತೀವಿ ಅದ್ರ ಬಗ್ಗೆನೇ ಮಾತಾಡ್ತೀರಾ ನೋಡೋಣ. ಹೇಳಿ ನೀವು. ಏನು ಜ್ಞಾಪಕಕ್ಕೆ ಬರ್ತೀರಾ? ಏನೋ ಜ್ಞಾಪಕಕ್ಕೆ ಬರ್ತಿಲ್ಲ ಅಂತ ಡೌ ಮಾಡ್ತಾನೆ, ತಿರ್ಗಾ ಡೌ ಮಾಡ್ತಾನೆ. ಇನ್ನು ಸೆಕೆಂಡ್ ಎಪಿಸೋಡಲ್ಲೂ ಒಂದು ಓಪನ್ ಅಪ್ ಆಗಿಲ್ಲ, ಅದು ಓಪನ್ ಅಪ್ ಆಗ್ತಾನೆ ಬೇಗ. ಬಟ್ ಆ್ಯಕ್ಚುಲಿ ಇವತ್ತೇನು ಮಾತಾಡೋಣ? ಏಕಾದಶಿ ಇವತ್ತು ಏಕಾದಶಿ, ಸೊ ಅದ್ರ ಬಗ್ಗೆನೇ ಮಾತಾಡೋಣ. ಏಕಾದಶಿ ಗೊತ್ತಲ್ಲ. ಸೊ ಏಕಾದಶಿ ಬಗ್ಗೆ ಹೇಳು. ನಂಗೇನು ಗೊತ್ತು ಬೇಗ ಬೇಗ ಆ ಟೈಮಲ್ಲಿ ದರ್ಶನ ಬೇರೆ ಮಾಡಬೇಕು. ಹೇಳಿ, ನಿಮ್ಗೆ ಏನೇನು ಗೊತ್ತಾ ಹೇಳಿ ಬೇಗ, ಟಕ್ ಟಕ್ ಅಂತ ನಾನು ಮಾತಾಡ್ತೀನಿ. ಬೇಗ ದರ್ಶನಕ್ಕೆ ಹೋಗೋಣ ಗುರು. ಏಕಾದಶಿ ದಿನ ಯಾವ ದೇವ್ರಿಗೂ ನೈವೇದ್ಯ ಇಡಕ್ ಹೋಗ್ಬೇಡಿ, ಯಾಕಂದ್ರೆ ಎಲ್ಲಾ ದೇವತೆಗಳು ಏಕಾದಶಿ ಮಾಡ್ತಾ ಇರ್ತಾರೆ. ಸುಮ್ಮನೆ ಮೂರ್ಖರ ಹತ್ರ ಹೋಗ್ಬಿಟ್ಟು ಆ ದೇವ್ರ ಹತ್ರ ಹೋಗ್ಬಿಟ್ಟು ತಿನ್ನೋದು ಅದೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಎಲ್ಲಾ ದೇವತೆಗಳು ಏಕಾದಶಿ ಮಾಡ್ತಾ ಇರ್ತಾರೆ. ಅದು ಏಕಾದಶಿ ಇದು ಪುಣ್ಯ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾ ಇರ್ತಾರೆ. ಯಾವತ್ತೂ ನೈವೇದ್ಯ ಇಡಕ್ ಹೋಗ್ಬೇಡಿ, ಯಾವ ದೇವರು ಸ್ವೀಕರಿಸಲ್ಲ. ಬೇಸಿಕಲಿ ಯಾವತ್ತು ಯಾವ ದೇವ್ರಿಗೂ ನೈವೇದ್ಯ ಇಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು ಏಕಾದಶಿ ದಿನ ಮಾತ್ರ. ಏನಕ್ಕಂದರೆ ನೈವೇದ್ಯ ಇಡಬಾರ್ದು ಅಂದರೆ ಯಾವ ದೇವ್ರುಗಳು ಇವತ್ತು ನೈವೇದ್ಯ ಸ್ವೀಕರಿಸಲ್ಲ. ಏನಕ್ಕಂದರೆ ಅವರು ವ್ರತದಲ್ಲಿರ್ತಾರೆ. ಎಸ್ಪೆಷಲಿ ತುಳಸಿ ಮಾತು ಎಲ್ಲ ದೇವತೆಗಳು ವ್ರತದಲ್ಲಿರ್ತಾರೆ. ನೀವು ಅದನ್ನ ಭಂಗ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ದೋಷ ಉಂಟಾಗ್ಬೋದು ಅನ್ನೋದು ಒಂದು ಕಾರಣ. ಆದರೆ ಮೇಯ್ನ್ ಆಸ್ಪೆಕ್ಟ್ ಏನಂದರೆ ಆ್ಯಕ್ಚುಲಿ ನೀವು ಅದಿಟ್ಟರು ಅವ್ರು ಸ್ವೀಕರಿಸಲ್ಲ. ಸೊ ದೇವ್ರಿಗೆ ನೈವೇದ್ಯ ಹಿಡ್ದಿರ ನಾವು ದೇವ್ರು ಊಟ ಮಾಡಿದ್ರೆ ನಾವು ಊಟ ಮಾಡೋದ, ರೈಟ್? ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಸೊ ಏನಾಗುತ್ತೆ, ಏಕಾದಶಿ ಬಂದ್ಬಿಟ್ಟು ಸೈಂಟಿಫಿಕ್ಕಾಗಿ ಮಾತಾಡಬೇಕು ಅಂದರೆ ಇವತ್ತಿನ ದಿನ ನೀವು ಉಪವಾಸ ಇದ್ದಾಗ ಒಂದೊಂದು ಏಕಾದಶಿಗೂ ಒಂದೊಂದು ವಿಶೇಷತೆ ಇದೆ, ಅದರದ್ದೇ ಆದ ವಿಷಯತೆಗಳಿರುತ್ತೆ. ಏನಂದರೆ ಬೇಸಿಕಲಿ ನೀವು ಅದನ್ನು ಮಾಡಿದಾಗ ನಿಮ್ಮ ಹಳೇ ಕರ್ಮಗಳು ಕಳಿಯೋದಲ್ದಿರ ಸೈಂಟಿಫಿಕಲಿ ಮಾತಾಡಬೇಕು ಅಂತ ಅಂದರೆ ಅದರದ್ದೇ ಆದ ಒಂದೊಂದು ವಿಶೇಷತೆಗಳಿರುತ್ತೆ. ಒಂದೊಂದು ಏಕಾದಶಿ ಒಂದೊಂದು ಲೆವೆಲ್ ಆಫ್ ಅವೇರ್ನೆಸ್ ಓಪನ್ ಮಾಡುತ್ತೆ ನಿಮ್ಮಲ್ಲಿ. ಮತ್ತು ಇಟ್ಸ್ ನಾಟ್ ಜಸ್ಟ್ ದ್ಯಾಟ್, ಬಟ್ ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮೋಹಿನಿ ಏಕಾದಶಿ ಅಂತ ಅಂದ್ಕೊಳ್ಳಿ. ಅದು ಮಾಡಿದಾಗ ಏನಾಗುತ್ತೆ ಅಂತ ಗೊತ್ತಾ? ಈ ಕಡೆ ಪ್ರಭು, ಹಿಂಗೆ ಹೋಗಿ. ಮೋಹಿನಿ ಏಕಾದಶಿ ಯಾವ್ದಾನ ಏಕಾದಶಿದು ಒಂದು ವಿಶೇಷತೆ ಹೇಳಿ. ಓಕೆ, ಅದರದ್ದು ಎಕ್ಸಾಂಪಲ್ ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಏನಂದರೆ ಒಂದೊಂದು ಏಕಾದಶಿಗೂ ಬೇಸಿಕಲಿ ಒಂದೊಂದು ಅದರದ್ದೇ ಆದ ವಿಶೇಷತೆಗಳಿರುತ್ತೆ, ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಂದರೆ ಫಿಸಿಕಲಿ ಟಾಕನ್ ಏನಾಗುತ್ತೆ ಅಂದರೆ ಬೇಸಿಕಲಿ ಸೈಂಟಿಫಿಕಲಿ ಟಾಕಿಂಗ್, ಸೈನ್ಸ್ ಆಸ್ಪೆಕ್ಟ್ಸಿಗೆ ಬಂದಾಗ ನಿಮ್ಮ ಬಾಡಿ ಇಟ್ ವಿಲ್ ಬಿ ಜನರೇಟಿಂಗ್ ಅ ಲಾಟ್ ಆಫ್ ಎನರ್ಜಿ. ಅಂದರೆ ಎನರ್ಜೀಸ್ ಯೂಸ್ ಆಗ್ತಾ ಇರುತ್ತೆ ಡೈಜೆಸ್ಟಿವ್ ಪ್ರೋಸೆಸ್ಗೆ. ಇವಾಗ ಅದಕ್ಕೆ ಲೈಟ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ಏನಕ್ಕಂದರೆ ಬಾಡಿ ತೇಲ್ತಾ ಇರಬೇಕಂತೆ. ಅಂದರೆ ಆ ಥರ ಇದ್ದಾಗ ನಿಮ್ಗೆ ದೇಹ ಇರೋದೇ ಫೀಲ್ ಆಗಬಾರ್ದು, ಆ ಥರ ಇರಬೇಕು ನಿಮ್ಮ ದೇಹ. ಅಷ್ಟು ಹಗುರವಾಗಿ ಇಟ್ಕೊಬೇಕು, ಮನಸ್ಸಾಗಿರಲಿ ದೇಹ ಆಗಿರಲಿ. ಆವಾಗ ತುಂಬ ಜಾಸ್ತಿ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಬೋದು. ಅದಲ್ದಿರ ಅದಕ್ಕೆ ಇನ್ನೂ ತುಂಬ ಇದೆ, ಬಟ್ ಐ ಕ್ಯಾನ್ ಆ್ಯಕ್ಚುಲಿ ನಾವು ದರ್ಶನಕ್ಕೆ ಬೇರೆ ಹೋಗಬೇಕು. ಸೊ ಐ ಆಮ್ ಬೀಯಿಂಗ್ ವೆರಿ ಕ್ವಿಕ್. ಏನಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಹೇಳ್ತೀವಿ 100%. ಮಂಗೆ ಹೇಳಿ ಅಂದಮೇಲೆ ಫುಲ್ ಹೇಳಲೇಬೇಕು, ಹೇಳ್ತೀವಿ. ಏನಂದರೆ ಆ ಡೈಜೆಸ್ಟಿವ್ ಪ್ರೋಸೆಸ್ಗೆ ನೀವು ಇವಾಗ ಮಿಷಿನ್ ಅಂದ್ಕೊಳ್ಳಿ, ನಿಮ್ಮ ಬಾಡಿ ವೆಹಿಕಲ್ ಥರ ಅಲ್ವಾ, ಮಿಷಿನ್ ಥರ. ಸೊ ಓಡ್ತಾನೆ ಇದ್ದಾಗ ಏನಾಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ, ಸರ್ವಿಸಿಗೆ ಬರುತ್ತೆ. ಸೊ ಇದು ಸರ್ವಿಸ್ ಟೈಮ್ ಅಂತ ಅಂದ್ಕೊಳ್ಳಿ, ಆ ಥರ. ಸೊ ನೀವು ಏನು ಆ ಎನರ್ಜಿ ಡೈಜೆಷನ್ಗೆ ಹೋಗದೆ ಇರುವಾಗ ಅದೇ ಎನರ್ಜಿನ ನೀವು ಇನ್ನೊಂದಕ್ಕೆ ಯೂಸ್ ಮಾಡ್ಕೊಬೋದು. ಸೈನ್ಸ್ ಇದು ಸೈನ್ಸ್ ಪ್ರಕಾರ. ದೈವ ಪ್ರಕಾರ ಬೇರೆ, ಸೈನ್ಸ್ ಪ್ರಕಾರ ಇದು ಏಕಾದಶಿ ಅದಲ್ಲ ಅಂದರೆ ಸರ್ವಿಸ್ ಬಾಡಿಗೆ. ದೈವದ ಪ್ರಕಾರ ಹೋದರೆ ಅದೊಂದು ಸ್ವಲ್ಪ ಪವರು. ಓಕೆನಾ? ಅಂದರೆ ಯು ಕ್ಯಾನ್ ಶಕ್ತಿನ ತೊಗೊಂಬಂದು ಇಟ್ಕೊಂಡು ಅದಾದಮೇಲೆ ನೀವು ಅದನ್ನ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಂಡು. ಜಸ್ಟ್ ಲೈಕ್ ಎನರ್ಜಿ ಅಂದರೆ ಏನಂದರೆ ಇವಾಗ ದುಡ್ಡನ್ನ ನೀವು ತೊಗೊಂಬಂದು ಬ್ಯಾಂಕಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಾಗ ಅದನ್ನು ಉಪಯೋಗಿಸ್ಕೊಬೋದಲ್ಲ, ಅದೇ ರೀತಿ. ಸೊ ಬೇಸಿಕಲಿ ಇದು ಇವತ್ತಿನ ಏಕಾದಶಿ ಬಗ್ಗೆ. ಏಕಾದಶಿ ಹೆಂಗೆ ಶುರು ಆಯಿತು ಅಂತ ಗೊತ್ತಾ ನಮಗೆ? ಮತ್ತು ಇವತ್ತು ಆಲ್ಮೋಸ್ಟ್ ಏನಂದರೆ ಇವತ್ತು ಸ್ವಯಂ ನಾರಾಯಣ ಕೂಡ ವ್ರತದಲ್ಲಿರ್ತಾರೆ. ಅಂದರೆ ಏನಕ್ಕೆ ಉಪವಾಸದಲ್ಲಿರ್ತಾರೆ ಅಂದರೆ ಅವ್ರಿಗೇನು ಬೇಕಾಗಲ್ಲ. ಬಟ್ ಏನಕ್ಕಂದರೆ ಅವ್ರ ಭಕ್ತರು ಯಾರು ತಿಂದೇ ಇರೋವಾಗ ಅವ್ರು ತಿನ್ನೋ ಸಾಧ್ಯತೆನೇ ಇಲ್ಲ. ಅಂದರೆ ಅವ್ರು ತಿನ್ನಲ್ಲ ಆಬ್ವಿಯಸ್ಲಿ.
ಸೊ ಅವ್ರ ಉಪವಾಸ ಅವ್ರ ಭಕ್ತರಿಗೋಸ್ಕರ ಉಪವಾಸ ಇರ್ತಾರೆ, ಅವ್ರ ಭಕ್ತರು ಅವ್ರಿಗೋಸ್ಕರ ಉಪವಾಸ ಇರ್ತಾರೆ. ಸೊ ಅದು ಒಂದು ಪ್ರೀತಿಯ ಸಂಕೇತ ತೋರಿಸುತ್ತೆ. ಅದೊಂದು ಪ್ರೀತಿಗೂ ಹೆಚ್ಚು ಅದು ಕರುಣೆ ಅಲ್ಲ ಚಿನ್ನ, ಅದು ಕರುಣೆ ಹೆಂಗಾಗುತ್ತೆ, ಪ್ರೀತಿಗೂ ಮೀರಿದ್ದು ಒಂದು ಭಾವನೆ. ಏನಕ್ಕಂದರೆ ಇವಾಗ ನನ್ನ ಪ್ರಭು ಇವಾಗ ಮಂಗೆ ಬಂದಿಲ್ಲ ಅಂದರೆ ನಾನು ಇವತ್ತು ಕಂಟೆಂಟೇ ಶೂಟ್ ಮಾಡ್ತಾ ಇರಲಿಲ್ಲ. ಏನದು ಭಕ್ತರ ದಾಸ. ಸೊ ದಾಸರ ದಾಸ ಅಂತ ಅಂತಾರೆ. ಐಮ್ ಅ ಸರ್ವೆಂಟ್ ಆಫ್ ದ ಸರ್ವೆಂಟ್ಸ್, ದಟ್ಸ್ ವಾಟ್ ಹಿ ಸೇಸ್, ದ ಲಾರ್ಡ್ ಸೇಸ್. ಸೊ ಬೇಸಿಕಲಿ ಅವ್ರು ತಿಂದಿರೋ ಚಾನ್ಸೇ ಇಲ್ಲ. ಸೊ ಅದಕ್ಕೆ ನಾನು ಉಪವಾಸ ಇದ್ದೀನಿ, ನಮ್ಮ ಮಂಗೇನು ಉಪವಾಸದಲ್ಲಿದ್ದಾನೆ ಇವತ್ತು. ನಾನಿಲ್ಲ ಉಪವಾಸ, ಡವ್ ಮಾಡ್ತಾವನೆ. ಅವ್ನು ಜಾಸ್ತಿ ಡವ್ ಮಾಡೋದು ಸ್ವಲ್ಪ ಜಾಸ್ತಿ ಆ್ಯಕ್ಚುಲಿ. ಹಿಂಗೆ ನೋಡಿ ಇದೇ ಥರ ಕ್ರೇಜಿ. ಅವ್ನು ಆ್ಯಕ್ಚುಲಿ ಕಾಮಿಡಿ ಮಾಡ್ತಾನೆ ಇರ್ತಾನೆ. ನಂಗೆ ನಕ್ಕಿ ಸೈಕಾಗಿ ಹೋಗುತ್ತೆ ನಾನು. ಅಲ್ಲಿ ನೋಡಿ ತಿರ್ಗಾ ಡವ್ ಮಾಡ್ತಾನೆ. ಮಾಡ್ತಿದ್ದೆ, ಇವಾಗೆಲ್ಲ ಆಗಲ್ಲ. ಇವಾಗ ಉಪವಾಸ ಇದ್ದಾಗ ಅರ್ಜುನ ಆಯ್ತು ಒಳಗಡೆ, ಅರ್ಜುನ ಇದ್ದಂತೆ ಒಳಗೆ, ಇವಾಗ ಭೀಮ ಇದ್ದಾನಂತೆ. ಸೊ ಭೀಮ ನೆವರ್ ಮಿಸ್ಸಸ್ ಹಿಸ್ ಫುಡ್, ಸ್ಟಿಲ್ ಹೀ ಡಸ್ ದ ಏಕಾದಶಿ ರಥ, ಸೊ ನೆವರ್ ಮಿಸ್ ಔಟ್ ಆನ್ ಇಟ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಸೊ ಇದು ಇವತ್ತಿನ ಕಂಟೆಂಟು. ದರ್ಶನಕ್ಕೆ ಹೋಗೋಣ, ಇನ್ನೇನಾದ್ರು ಮಾತಾಡ್ತೀಯಾ? ಸೊ ಇವತ್ತಿಗೆ ಸಾಕು. ಇದು ಏನೇನು ಅಲ್ಲ, ಬೇಜಾರೇ ಮಾಡ್ಕೊಬೇಡಿ. ಬಟ್ ನೆಕ್ಸ್ಟ್ ಟೈಮ್ ಏಕಾದಶಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಇವತ್ತು ನಾವೇನು ಕಂಟೆಂಟ್ ಶೂಟ್ ಮಾಡ್ಬೇಕಂತನೂ ಯೋಚನೆ ಮಾಡಿರಲಿಲ್ಲ. ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್, ಹರೇ ಕೃಷ್ಣ. ಎಲ್ಲರೂ ಮೇ ಯು ಆಲ್ ಫ್ಲವರ್ ಆ್ಯಂಡ್ ರಾಧೆ ರಾಧೆ. ಏನಾದ್ರು ಕೊನೆ ಮಾತು? ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತಲ್ಲ.